ನಮಸ್ಕಾರ ಸ್ನೇಹಿತರೆ. ಬೇಸಿಗೆ ರಜೆ ಬಂತು. ಮಕ್ಕಳನ್ನ ಬ್ಯುಸಿಯಾಗಿರಿಸೋದು ಹೇಗೆ ಅನ್ನೋದೇ ತಂದೆ ತಾಯಿಗಳಿಗೆ ತಲೆನೋವು ಬರೆಸೋಂಥ ವಿಚಾರ ಆಗಿದೆ. ತಂದೆ ತಾಯಿಗಳೇ ಮಕ್ಕಳ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಪಾತ್ರ ವಹಿಸ್ತಾರೆ. ಹೀಗಿರುವಾಗ ಮಕ್ಕಳನ್ನ ಕ್ರೀಡೆಗಳಿಂದ ಬ್ಯುಸಿಯಾಗಿರಿಸಿದರೆ ಮೊಬೈಲಿಂದ ದೂರ ಇರ್ತಾರೆ. ಇದರಿಂದಾಗಿ ಮಕ್ಕಳ ಬುದ್ಧಿ ಬೆಳವಣಿಗೆ ಕೂಡ ಹೆಚ್ಚಾಗುತ್ತೆ. ಮಕ್ಕಳು ಹೆಚ್ಚು ಹೆಚ್ಚು ಆ್ಯಕ್ಟಿವ್ ಆಗಿರೋದ್ರಿಂದ ಅವರ ಆಲೋಚನಾ ಶಕ್ತಿ ಕೂಡ ಮತ್ತು ಅವ್ರ ಚುರುಕುತನ ಕೂಡ ಹೆಚ್ಚಾಗುತ್ತೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ನೀವು ಕೊಡುವಂತಹ ಉತ್ತಮವಾದ ಮೌಲ್ಯಗಳೇ ಅವರು ಮುಂದೆ ಹೇಗೆ ಬೆಳೀತಾರೆ, ಯಾವ ತರಹದ ವ್ಯಕ್ತಿ ಆಗ್ತಾರೆ ಅನ್ನೋದನ್ನು ಬಿಂಬಿಸುತ್ತೆ. ಈ ಉರಿಯುವ ಬಿಸಿಲಿನಲ್ಲಿ ಸಾಮಾನ್ಯವಾಗಿ ಯಾರೂ ಆಚೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಮನೆಯಲ್ಲಿಯೇ ಇದ್ದು ಮಕ್ಕಳನ್ನ ಬ್ಯುಸಿಯಾಗಿ ಇರಿಸೋಕೆ ಅಂತಲೇ ಕೆಲವೊಂದು ಆ್ಯಕ್ಟಿವಿಟಿಗಳಿವೆ. ಅವುಗಳಲ್ಲಿ ಮೊದಲನೇದು, ನಿಮ್ಮ ಮಕ್ಕಳಿಗೆ ಆದಷ್ಟು ಗೇಮ್ಗಳಲ್ಲಿ ಬ್ಯುಸಿಯಾಗಿರೋಂತೆ ನೋಡ್ಕೊಳ್ಳಿ. ಉದಾಹರಣೆಗೆ ಕ್ಯಾರಮ್ ಆಗಿರ್ಬೋದು, ಚೆಸ್, ಪಝಲ್ ಆಡಿಸಿ, ಡ್ಯಾನ್ಸ್ ಮಾಡಿಸಿ. ಇದರಿಂದಾಗಿ ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹೆಚ್ಚಾಗಿ ಅವರು ಯಾವಾಗಲೂ ಕ್ರಿಯಾಶೀಲರಾಗಿರ್ತಾರೆ. ಎರಡನೇದು, ಸ್ಟೋರಿ ಬುಕ್ ಓದೋಕ್ಕೆ ಕೊಡಿ. ಇಲ್ಲ ನೀವೇ ಓದಿ ನಿಮ್ಮದೇ ಭಾಷೆಯಲ್ಲಿ ಅವರಿಗೆ ಹೇಳಿ. ಇದರಿಂದಾಗಿ ಅವರಿಗೆ ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಇಮ್ಯಾಜಿನೇಷನ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಕ್ರಾಫ್ಟ್ ಮಾಡೋದನ್ನು ಕಲಿಸಿ. ಇದರಿಂದಾಗಿ ನಿಮ್ಮ ಮಕ್ಕಳ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ. ಪೇಂಟಿಂಗ್, ಕುಕ್ಕಿಂಗ್ ಮಾಡೋದನ್ನು ಕಲಿಸಿ. ಟ್ರೆಜರ್ ಹಂಟ್ ಗೇಮ್ ಆಡಿಸಿ. ಮ್ಯೂಸಿಯಂ, ಅಕ್ವೇರಿಯಂ, ಝೂಗೆ ಕರ್ಕೊಂಡು ಹೋಗಿ. ಎಜುಕೇಷನಲ್ ಟೂರ್ ಮಾಡಿ. ಈ ಥರ ಮಾಡೋದ್ರಿಂದ ಮಕ್ಕಳು ಯಾವುದೇ ಕೆಟ್ಟ ಅಭ್ಯಾಸಕ್ಕೆ ಬಲಿಯಾಗಲ್ಲ. ಮೊಬೈಲಿಂದ ಕೂಡ ದೂರ ಇರ್ತಾರೆ. ಇನ್ನು ಇಂಥ ಬಿಸಿಲಲ್ಲೂ ಆಚೆ ಇದ್ದರೂ ಪರವಾಗಿಲ್ಲ ಅನ್ನೋರಿಗೆ ಕೂಡ ಕೆಲವೊಂದಿಷ್ಟು ಟಿಪ್ಸ್ಗಳಿವೆ. ಮಕ್ಕಳನ್ನು ಕರೆದುಕೊಂಡು ರೋಡ್ ಟ್ರಿಪ್ ಹೋಗಿ. ವಾಟರ್ ಪಾರ್ಕ್, ಹಿಲ್ಸ್, ಪಾರ್ಕ್ಗೆ ಕರ್ಕೊಂಡು ಹೋಗಿ. ಇದರಿಂದ ಮಕ್ಕಳು ಸದಾ ಚೈತನ್ಯರಾಗಿರ್ತಾರೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅನ್ನೋ ಹಾಗೆ ಹೊಸ ಹೊಸ ಜಾಗಗಳ ಪರಿಚಯ ಮಾಡಿಸಿ. ನೇಚರ್ ಅಬ್ಸರ್ವ್ ಮಾಡೋಕ್ಕೆ ಬಿಡಿ. ಗಿಡಗಳನ್ನು ನೆಡೋದನ್ನು ಕಲಿಸಿ. ಮೀನು ಹಿಡಿಯೋದು, ಗಾಳಿಪಟ ಹಾರಿಸೋದನ್ನು ಕಲಿಸಿ. ಸ್ವಿಮ್ಮಿಂಗ್ ಕಲಿಸಿ. ಪಿಕ್ನಿಕ್ಕಿಗೆ ಕರ್ಕೊಂಡು ಹೋಗಿ. ಸ್ನೇಹಿತರೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಮಾತಿದೆ. ಸಾಧ್ಯವಾದಷ್ಟು ಮಕ್ಕಳಿಗೆ ಈ ತರಹದ ಒಳ್ಳೆಯ ವಿಷಯಗಳನ್ನು ಮನೆಯಲ್ಲಿಯೇ ಕಲಿಸೋದ್ರಿಂದ ಮಕ್ಕಳ ಬೆಳವಣಿಗೆಗೆ ತುಂಬ ಸಹಾಯ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ನನ್ನ ಹೊಸ ಪ್ರಯತ್ನಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.